ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ದಿನ ನಿಮ್ಮೆಲ್ಲರಿಗೂ ಒಂದು ಸ್ಪೆಷಲ್ ರೆಸಿಪಿ ಹಾಗೆ ಒಂದು ಸ್ಪೆಷಲ್ ವಿಡಿಯೋ ತಂದಿದ್ದೀನಿ. ನೀವು ಎಷ್ಟೊಂದು ಜನ ಪ್ರಿಷಾ ಡ್ರೆಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಕೇಳ್ತಾ ಇದ್ರಿ. ಎಷ್ಟೊಂದು ಹಬ್ಬಗಳಲ್ಲಿ ನಾನು ಹಾಕಿದ್ದೀನಿ, ಬಟ್ ಅದ್ರ ಬಗ್ಗೆ ನಿಮ್ ಜೊತೆ ಕಂಪ್ಲೀಟ್ ಆಗಿ ಶೇರ್ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ತುಂಬಾ ಹರಿವರಿಲಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೆ. ಹಾಗಾಗಿ ಕೆಲವೊಂದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಡ್ರೆಸ್, ಹಾಗೆ ನಾನು ನನ್ನ ಮಗಳಿಗೆ ಯಾವ ರೀತಿಯಾಗಿ ಟ್ರೆಡಿಷನಲ್ ಡ್ರೆಸ್ಸಸ್ ನ ಹುಡುಕ್ತೀನಿ ಅಂತ ನನ್ನ ಕೆಲವು ಫೇವರೇಟ್ ಡ್ರೆಸ್ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ. ನೀವಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ, ನನ್ನ ಹೆಸರು ಪ್ರಿಯಾ ಮಾಲ್ಗೆ. ನಾನು ಅಮೆರಿಕದಿಂದ ಕನ್ನಡ ವಿಡಿಯೋಸ್ ಮಾಡ್ತಾ ಇರ್ತೀನಿ. ನಿಮ್ಮ ಕನ್ನಡತಿಗೆ ನಿಮ್ ಕಡೆಯಿಂದ ಸಪೋರ್ಟ್ ಸಿಗುತ್ತೆ ಅಂತ ಅಂದ್ರೆ, ನೀವು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ನಾನು ಪ್ರಿಷಾದು ಕೂಡ ಅಷ್ಟೇ ಫುಡ್ ರೂಟೀನ್ ವಿಡಿಯೋ ಕೂಡ ಆದಷ್ಟು ಬೇಗ ನಿಮ್ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ರೆಸಿಪಿ ಕೂಡ ತೋರಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋಗೆ ನಾನು ಈ ಒಂದು ಸೀರೆನ ಹಾಕಿದ್ದೀನಿ. ದಿಸ್ ಇಸ್ ಸೋ ಸಾಫ್ಟ್ ಅಂಡ್ ಸೋ ಗುಡ್. ಇದು ಅಮ್ಮಂದು ಸೀರೆ. ನೀವು ಎಷ್ಟೊಂದು ಜನ ನೋಡಿರ್ತೀರಾ ವಿಡಿಯೋದಲ್ಲಿ. ಇದನ್ನ ಆಲ್ರೆಡಿ ಅವರು ಹಾಕಿದ್ದಾರೆ ಅನ್ಕೊಂತೀನಿ, ಅದು ನಾವು ಟ್ರಿಪ್ ಹೋದಾಗ. ತುಂಬಾನೇ ಚೆನ್ನಾಗಿದೆ. ಕಲರ್ ಕೂಡ ಅಷ್ಟೇ ಒಂಥರ ಗ್ರೇ ಇದೆ, ಬ್ರೈಟ್ ಆಗಿದೆ, ವೈಟ್ ಇದೆ, ಜೊತೆಗೆ ಸ್ವಲ್ಪ ಶೈನಿ ಇದೆ, ಹಾಗೆ ಫ್ಲವರ್ ವರ್ಕ್ ಇದೆ. ಇದರಲ್ಲಿ ಲೀವ್ಸ್ ಫ್ಲವರ್ ಒಂಥರ ಕ್ಲಾಸಿ ಆಗಿದೆ, ಹಾಗೆ ಸಾಫ್ಟ್ ಆಗಿದೆ. ಈ ಒಂದು ಸೀರೆನ ನಾವು BS ಚನ್ನಬಸಪ್ಪ ಅಂಗಡಿ ದಾವಣಗೆರೆಯಲ್ಲಿ ಶಾಪ್ ಮಾಡಿದ್ದು. ಪ್ರಿಷಾದು ಸ್ಪೆಷಲ್ ಆಗಿರೋ ಕೆಲವೊಂದು ಡ್ರೆಸ್ಸಸ್ ಮೇನ್ ಆಗಿ ತೋರಿಸ್ಬಿಡ್ತೀನಿ. ನನ್ನ ಒಂದು ಡ್ರೀಮ್ ಡ್ರೆಸ್ ಅಂತ ಹೇಳ್ಬೋದು ಅವಳಿಗೆ. ಇದನ್ನ ಇನ್ನೂ ಹಾಕಿಲ್ಲ. ಇದು ವೆಬ್ಸೈಟ್ ನಾನು ಕೆಳಗಡೆ ಕೊಟ್ಟಿರ್ತೀನಿ, ಪ್ಲೀಸ್ ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ಇದು ಯಾವುದೇ ತರ ಪ್ರಮೋಷನ್ ಪ್ರಾಡಕ್ಟ್ ಅಲ್ಲ. ನನ್ನ ಫೈನಲ್ ಆಗಿ ಯಾವ ತರ ಅವಳಿಗೆ ನಾನು ಬೊಟಿಕ್ ಬಿಟ್ಟು, ಈಗ ನಾವು ಬೊಟಿಕ್ ಅಂತ ಹೋದ್ರೆ ಅಲ್ಲಿ ನಾರ್ಮಲ್ ಆಗಿ ಎಲ್ಲ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದು ಆ ತರ ಎಲ್ಲ ಮಾಡಿಸ್ಬಿಟ್ಟು ಡಿಫ್ರೆಂಟ್ ಆಗೆಲ್ಲ ಡಿಸೈನ್ ಮಾಡ್ಕೊಡ್ತಾರೆ. ಬಟ್ ಪ್ರೈಸ್ ವೈಸ್ ತುಂಬಾ ಯೂಸ್ ಇರುತ್ತೆ ಅನಿಸ್ತು. ಬಟ್ ನನಗೆ ಅದು ಕೆಲವು ನಾನು ಆ ತರ ಮಾಡ್ಸೋಣ ಅಂತ ಇದ್ದೆ ಇಲ್ಲಿ ತಗೊಂಡ್ಬರೋದಕ್ಕೆ. ಬಟ್ ಅವಳಿಗೆ ನಾನು ಒಂದೆರಡು ಡ್ರೆಸ್ ಶಾಪ್ ಮಾಡಿದಾಗ ಅನಿಸ್ತು, ಆಲ್ರೆಡಿ ಆ ತರ ಒಂದ್ ಡ್ರೆಸ್ 2 ಡ್ರೆಸ್ ತಗೊಂಡ್ರೆ ಆಲ್ರೆಡಿ ಅವಳು ಎತ್ತರ ಆಗ್ತಾ ಇದ್ಲು, ಆಲ್ರೆಡಿ ಟೈಟ್ ಆಗ್ತಾ ಇತ್ತು. ಸೊ ಇದಾಗ್ತಾ ಇತ್ತು. ಅದಕ್ಕೋಸ್ಕರ ಬೇಗ ಒಂಥರ ಅದು ಅಷ್ಟು ಯೂಸ್ಫುಲ್ ಅನ್ಸ್ಲಿಲ್ಲ ನನಗೆ. ಅದಕ್ಕೋಸ್ಕರ ಒಂದ್ ಸ್ವಲ್ಪ ಬೆಸ್ಟ್ ಪ್ರೈಸ್ ಅಲ್ಲಿ ಬೆಟರ್ ಆಗಿರೋ ವೆಬ್ಸೈಟ್ ಅಂಡ್ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿರೋದನ್ನ ತುಂಬಾ ಹುಡುಕ್ತಾ ಇದ್ದೆ. ನಾನು ಇನ್ಸ್ಟಾದಲ್ಲಿ ಫೈಂಡ್ ಔಟ್ ಮಾಡಿದೆ. ಅಂಡ್ ಇದು ಕಲರ್ ಕಾಂಬಿನೇಷನ್ ಬ್ಯೂಟಿಫುಲ್ ಆಗಿದೆ. ಟ್ರಸ್ಟ್ ಮೀ, ನೀವೇನಾದ್ರೂ ಪ್ರಿಷಾಗೆ ನಾನು ಯಾವ ತರ ಡ್ರೆಸ್ ಹಾಕೋದಕ್ಕೆ ಇಷ್ಟಪಡ್ತೀನಿ ಟ್ರೆಡಿಷನಲ್ ಅಂತ ಅಂದ್ರೆ ನಿಮ್ಗೆ ಒಂದು ರೆಫರೆನ್ಸ್ ಪಿಕ್ ಸಿಕ್ಕೇ ಸಿಗುತ್ತೆ. ಈ ಒಂದು ಡ್ರೆಸ್ ನೋಡ್ಬೋದು ನೀವು. ಇದನ್ನ ನಾನು ಇನ್ಸ್ಟಾ ಪೇಜ್ ಅಲ್ಲಿ ತರಿಸ್ಕೊಂಡಿದ್ದು, ಇನ್ಸ್ಟಾಗ್ರಾಮ್ ವೆಬ್ಸೈಟ್ ಅಲ್ಲಿ ನೋಡ್ಬಿಟ್ಟು ತರಿಸ್ಕೊಂಡಿದ್ದು. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಹಾಗೆ ಅದು ಪ್ಯಾಟ್ರನ್ ಆಗಿರ್ಬೋದು. ನೋಡಿ, ಈ ತರ ನಾವು ವೆಸ್ಟರ್ನ್ ತರನು ಹಾಕ್ಬೋದು. ಟ್ರೆಡಿಷನಲ್ ಟಚ್ ಇದೆ ಅಂಡ್ ವೆಸ್ಟರ್ನ್ ಟಚ್ ಕೂಡ ಇದೆ. ಹಾಗೆ ಸೈಜ್ ಕೂಡ ಅಷ್ಟೇ, ನಮ್ಗೆ ಯಾವ ಹೈಟ್ ಬೇಕೋ ಆ ತರ ಮೆಷರ್ಮೆಂಟ್ ಕೊಟ್ಟು ಅದ್ರಲ್ಲೆಲ್ಲ ಮೆನ್ಷನ್ ಮಾಡಿದ್ರೆ ಅದೇ ರೀತಿ ಸ್ಟಿಚ್ ಮಾಡಿ ಕಳಿಸ್ತಾರೆ. ಬಟ್ ನನ್ಗೆ ಕ್ವಶನ್ ಇದ್ದಿದ್ದು ಅಂತಂದ್ರೆ ಕ್ವಾಲಿಟಿ. ಇದರಲ್ಲಿ ಲೇಯರ್ಸ್ ಕೂಡ ಇದೆ. ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿರೋ ಕ್ಲಾತ್ ಹಾಕಿದ್ದಾರೆ ಒಳಗಡೆ ಈ ತರ. ಹಾಗೆ ನೆರಿಗೆಗಳು ಕೂಡ ಅಷ್ಟೇ ಕಮ್ಮಿ ಮಾಡಿಲ್ಲ, ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ. ನಂಗೆ ಇದಂತೂ ತುಂಬಾನೇ ಇಷ್ಟ ಆಯ್ತು. ಅಂಡ್ ಹಾಕೋದಕ್ಕೂ ಸುಲಭ ಇದೆ. ಜಿಪ್ ಇದೆ ನೋಡಿ, ಎಸ್ ಈ ತರ ಇದೆ. ಸೊ ಹಾಕೋದಕ್ಕೂ ತುಂಬಾ ಸುಲಭ. ಹಾಗೆ ಮುಂದೆ ಕೂಡ ಅಷ್ಟೇ ಈ ತರ ಕ್ಯೂಟ್ ಆಗಿರೋ ಬೌ ಕೊಟ್ಟಿದ್ದಾರೆ ಈ ತರ ಸೈಡ್ ಅಲ್ಲಿ. ನಂಗಂತೂ ಇದು ಒನ್ ಆಫ್ ದ ಫೇವರೇಟ್ ಡ್ರೆಸ್. ಫೈನಲಿ ಅವಳಿಗೆ ತಗೊಂಡಿದ್ದು. ಅಂಡ್ ಇದ್ರ ಜೊತೆ ಮೇಲ್ಗಡೆ ಈ ಒಂದು ಕ್ಯೂಟ್ ಟಾಪ್ ಕೂಡ ಇದೆ. ಇದು ನಿಮ್ಗೆ ಬೇಕಂದ್ರೆ ಎಕ್ಸ್ಟ್ರಾ ಆಡ್ ಮಾಡ್ಬೇಕಾಗುತ್ತೆ. ಈ ಎಲ್ಲಾ ಒಂದು ಸೆಟ್ಗೆ ನಾನು 2280 ಆ ತರ ಕೊಟ್ಟಿದ್ದೀನಿ. ನನ್ನ ಪ್ರಕಾರ ಟೋಟಲಿ ವರ್ತ್ ಅಂತ ಅನಿಸ್ತು. ಇದೇ ತರ ವೆಬ್ಸೈಟ್ ಅಲ್ಲಿ ನಿಮ್ಗೆ ಡಿಫ್ರೆಂಟ್ ಆಗಿರೋ ಪ್ಯಾಟರ್ನ್ಸ್ ಇರುತ್ತೆ. ಅದರಲ್ಲಿ ನಾವು ಸೆಲೆಕ್ಟ್ ಮಾಡ್ಬಿಟ್ಟು ನಿಮ್ಗೆ ಯಾವ ತರ ಕಲರ್ ಕಾಂಬಿನೇಷನ್ ಕ್ಲಾತ್ ಎಲ್ಲ ಬೇಕೋ ಆ ತರ ಸೆಲೆಕ್ಟ್ ಮಾಡಿ ಸೈಜ್ ಒಂದು ಕೊಟ್ರೆ ಸಾಕು. ಹಾಗೆ ನಿಮ್ಗೆ ಫಾಸ್ಟ್ ಡೆಲಿವರಿ ಬೇಕು ಅಂದ್ರೆ 250 ರೂಪಾಯಿ ಎಕ್ಸ್ಟ್ರಾ ತಗೊಂತಾರೆ. ಬಟ್ ನಾನು ಫಾಸ್ಟ್ ಮಾಡಿಸ್ಕೊಂಡೆ. ಇದಕ್ಕೆ ಬೋ ಕೂಡ ಕೊಟ್ಟಿದ್ದಾರೆ ನೋಡಿ, ಮ್ಯಾಚಿಂಗ್ ಬೋ ಇದೆ. ಹಾಗೆ ಒಂದು ಕ್ಯೂಟ್ ಜಾಕೆಟ್ ಕೂಡ ಇದೆ. ನಂಗೆ ಇದಂತೂ ತುಂಬಾ ಇಷ್ಟ ಆಯ್ತು. ಪಿಂಕ್ ಕಲರ್ ಆಲ್ಮೋಸ್ಟ್ ಇದನ್ನ ಎಷ್ಟೊಂದು ಔಟ್ಫಿಟ್ಗೂ ನಾವು ಯೂಸ್ ಮಾಡಬಹುದು. ಅವಳಿಗೆ ಇನ್ನೂ ಹಾಕಿಲ್ಲ. ನಾನು ಸ್ಪೆಷಲ್ ಹಬ್ಬಕ್ಕೆ ಹಾಕೋಣ ಅಂತ ಹೇಳಿ ಹಾಗೇನೆ ಎತ್ತಿಟ್ಟಿದ್ದೀನಿ. ವೆಬ್ಸೈಟ್ ಲಿಂಕ್ ಕೊಡ್ತೀನಿ. ಅವರು US ಕೊರಿಯರ್ ಮಾಡ್ತಾರೆ. ಅದರಲ್ಲೂ ಕೂಡ ಇತ್ತು ಇಂಟರ್ನ್ಯಾಷನಲ್ ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಅಂತ ಇತ್ತು. ಇಲ್ಲಿಗೂ ಕೂಡ ಕೊರಿಯರ್ ಮಾಡಿಸ್ಕೋಬಹುದು. ಬಟ್ ನಾನಂತೂ ನೆಕ್ಸ್ಟ್ ಏನಾದ್ರೂ ಅವಳಿಗೆ ಔಟ್ಫಿಟ್ ಆರ್ಡರ್ ಮಾಡ್ತೀನಿ ಅಂದ್ರೆ ಅದ್ರಲ್ಲೇನೆ ಡಿಫ್ರೆಂಟ್ ಆಗಿ ಹಾಕಿದ್ರೆ ಮಾಡೋಣ ಅಂತ ಅನ್ಕೊಂಡಿದೀನಿ. ಮಸ್ಟ್ ರೆಕಮೆಂಡ್ ಒಂಥರ ವೆಬ್ಸೈಟ್. ಅದು ಔಟ್ಫಿಟ್ ಇದೆ.
ನೀವು ನೋಡ್ಬೋದು. ಇದನ್ನ ನಾನು ಈ ತರನೇ ಪ್ಯಾಟ್ರನ್ ಬೇಕು ಅಂತ ನಾನು ಹುಡುಕ್ಬಿಟ್ಟು ಟೈಲರ್ ಹತ್ರ ಸ್ಟಿಚ್ ಮಾಡಿಸಿದಂಥದ್ದು. ಇದಕ್ಕೆ ಲೇಸ್ ವರ್ಕ್ ಎಲ್ಲಾನು ಈ ತರನೇ ಬೇಕು ಅಂತ ಹೇಳಿ ನನ್ನ ಚಂದು ಕಸಿನ್ ವೇಟಿಂಗ್ಗೆ ಪ್ರಿಷಾಗೆ ಈ ತರ ಸ್ಟಿಚ್ ಮಾಡಿಸಿದೀನಿ. ಅಂಡ್ ಇದು ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ, ನಾನು ಸ್ಟಿಚ್ ಮಾಡಿಸಿರೋದಕ್ಕೆ ಎಕ್ಸ್ಟ್ರಾ ನೋಡಿ, ಅವಳು ಆಲ್ರೆಡಿ ಒಂದು ಲಂಗ ಬ್ಲೌಸ್ ತಗೊಂಡು ಯಾವಾಗ ಆಗ್ಲಿಲ್ವೋ ಅದಾದ್ಮೇಲೆ ಅಲರ್ಟ್ ಆಗ್ಬಿಟ್ಟೆ ನಾನು. ಸೊ ಈ ತರ ನೆಕ್ಸ್ಟ್ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಇಡ್ಸಿದೀನಿ. ಸೊ ದಟ್ ಸ್ಟಿಚ್ ಮಾಡಿದೀನಿ ನಾನೇನೆ. ಇದನ್ನ ತಗೊಂಡ್ ಬಂದು ಸ್ವಲ್ಪ ಟೈಲರ್ ಹತ್ರ ದೊಡ್ಡದಾಗಿ ಹೊಲಿಯೋದಕ್ಕೆ ಹೇಳ್ಬಿಟ್ಟು ನೆಕ್ಸ್ಟ್ ಎಕ್ಸ್ಟ್ರಾ ನನ್ಗೆ ಎಷ್ಟು ಬೇಕೋ ಫಿಟ್ ನೋಡ್ಬಿಟ್ಟು ಎಷ್ಟು ಫಿಟ್ ಆಗುತ್ತೋ ಅದಕ್ಕೆ ನಾನು ನೀಟಾಗಿ ಟೈ ಮಾಡಿದೀನಿ. ಇದನ್ನ ನಾನು ಚಿಕ್ಕಪೇಟೆ ಸುದರ್ಶನ್ ಅಲ್ಲಿ ಈ ಒಂದು ಪೀಸ್ ತಗೊಂಡಿದ್ದು. ಸೊ ಇದು ಬಾರ್ಡರ್ ಇಷ್ಟಿಲ್ಲ, ಇದು ಸ್ವಲ್ಪ ಜಾಸ್ತಿ ಲೆಂತ್ ಇದೆ, ತುಂಬಾನೇ ಚೆನ್ನಾಗಿದೆ. ಬಾರ್ಡರ್ ಅಂತೂ ತುಂಬಾ ಲುಕ್ ಇದೆ. ಇದು ಅವಳಿನೂ ಎತ್ತರ ಆದ್ಮೇಲೆ ಇದನ್ನ ಹಾಕೊಂಡು ಬಟನ್ಸ್ ಕೂಡ ಅಷ್ಟೇ ನೋಡಿ ಎಕ್ಸ್ಟ್ರಾ ಕೊಡ್ಸಿದೀನಿ ಇಲ್ಲಿ. ಎತ್ತರ ಆದ್ಮೇಲೆ ಇದನ್ನ ಹಾಕೊಂಡು ಈ ತರ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣ್ತಾಳೆ ಅವಳು, ಐ ಆಮ್ ಶೋರ್. ಹಾಗೆ ಈ ಒಂದು ಡ್ರೆಸ್ಗೆ ನಾವು ಇದೇನಿದೆ ಪಿಂಕ್ ಕಲರ್, ಇದನ್ನು ಕೂಡ ನಾನು ಮ್ಯಾಚ್ ಮಾಡ್ಬೋದು ಕೆಲವೊಂದ್ಸಲ. ಒಂಥರ ಪಿಂಕ್ ನನಗೆ ಪರ್ಸನಲ್ ಆಗಿ ತುಂಬಾ ಇಷ್ಟ. ಅಂಡ್ ಆಲ್ಸೋ ಎಷ್ಟೊಂದು ಜನ ಹುಡುಗಿಯರಿಗೆ ಪಿಂಕ್ ಇಷ್ಟ ಇರುತ್ತೆ. ಇದು ಒನ್ ಆಫ್ ದ ಬ್ಯೂಟಿಫುಲ್ ಡ್ರೆಸ್, ತುಂಬಾನೇ ಚೆನ್ನಾಗಿದೆ. ಅದೇ ಇದು ಮತ್ತೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಸೇಮ್ ಪ್ರೈಸ್ ಆಗುತ್ತೆ. ಇದಕ್ಕೆ ನಾನು ಕೊಟ್ಟಿದ್ದು 1150 ಆ ತರ ಏನೋ ಕೊಟ್ಟಾಯ್ತು ಸುದರ್ಶನ್ ಸಿಲ್ಕ್ ಅಲ್ಲಿ. ಇದಕ್ಕಿಂತ ನಿಮ್ಗೆ 700 ರೂಪಾಯಿಂದ ಕೂಡ ಇದೆ. ಅದು ನ್ಯೂ ಬಾರ್ನ್ ಬೇಬಿ ಸೈಜ್ಗೆ ಸ್ಟಿಚ್ ಮಾಡಿಸ್ಬೋದು. ನಿಮ್ಗೆ ಜಾಸ್ತಿ ನೆರಿಗೆ ಎಲ್ಲ ಚೆನ್ನಾಗಿಟ್ಟು ಈ ತರ ಸ್ಟಿಚ್ ಮಾಡಿಸ್ಬೇಕು ಅಂತಂದ್ರೆ ನೀವು 1000-1200 ಕೊಟ್ರೆ ಮಾತ್ರ ಆ ಪೀಸ್ ಸೈಜ್ ಅಲ್ಲಿ ಸಿಗುತ್ತೆ. ಅಂಡ್ ಕಲೆಕ್ಷನ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ನಾನು ಸ್ವಲ್ಪ ದೊಡ್ಡ ಸೈಜ್ ತಗೊಂಡೇನೆ ಸ್ಟಿಚ್ ಮಾಡಿಸಿದ್ದು ಪ್ರಿಷಾಗೆ. ಸೊ ದಟ್ ಇವಾಗೂ ಮುಂದೆನೂ ಹಾಕ್ಬೋದು ಸ್ಪೆಷಲ್ ಇವೆಂಟ್ ಅಲ್ಲಿ ಅಂತ. ಸ್ಟಿಚ್ ಮಾಡೋದಕ್ಕೆ 1000 ರೂಪಾಯಿ ಏನೋ ತಗೊಂಡ್ರು. ಸೊ ಇನ್ನು ಜಾಸ್ತಿ ಹೇಳಿದ್ರು, ಬಟ್ ನಾನು 1000 ರೂಪಾಯಿ ಏನೋ ಪೇ ಮಾಡಿದೆ. ಇದು ಒನ್ ಆಫ್ ದ ಬೆಸ್ಟ್. ಹಾಗಾಗಿ ನನಗೆ ಒಂಥರ ವೆಬ್ಸೈಟ್ ಅಲ್ಲೇನೆ ನಾವೆಲ್ಲ ಮೆನ್ಷನ್ ಮಾಡಿದ್ರೆ ನಾವು ಹೋಗಿ ಬಟ್ಟೆ ತಗೊಂಡ್ ಬಂದು ಅದನ್ನ ಟೈಲರ್ ಹತ್ರ ಹೋಗಿ, ಅಂಡ್ ಇಂಡಿಯಾದಲ್ಲಂತೂ ಅಪ್ಪ ಟೈಲರ್ ಶಾಪ್ ಅಲ್ಲಿ ಹಲ್ದಾಡೋದು ಒಂದೇ, ಕೋರ್ಟ್ ಅಲ್ಲಿ ಹೋಗೋದು ಒಂದೇ ಅನ್ಸುತ್ತೆ. ಕೋರ್ಟಿಗೆ ಅಡ್ಡಾಡೋ ರೀತಿ ಅನಿಸ್ತಾ ಇತ್ತು ನನಗೆ, ಅಷ್ಟು ಸಲ ಹೋಗಿದ್ದೀನಿ ನಾನು. ಸೊ ಕೊಡೋರು ಫೈನಲ್ ಆಗಿ, ಬಟ್ ಅದೇ ತುಂಬಾನೇ ಹೇಳ್ದಾಡ್ಸೋರು. ಹಾಗಾಗಿ ನಂಗೆ ಇದು ತುಂಬಾನೇ ಬೆಸ್ಟ್ ಅಂತ ಅನಿಸ್ತು. ಈ ಒಂದು ಕ್ಯೂಟ್ ಸೆಲ್ವರ್ ಸೂಟ್ ತಗೊಂಡ್ ಬಂದಿದೀವಿ. ಇದು ಬ್ಲಾಕ್ ಮತ್ತೆ ಈ ತರ ಲೈಟ್ ಕಲರ್ ಬಾಟಮ್ ಇದೆ, ಇದು ಕ್ರೀಮ್ ಕಲರ್ ಅಲ್ಲಿ. ಸೊ ಈ ತರ ಸೆಲ್ವರ್ ಸೂಟ್ ಇದೆ, ನೋಡ್ಬೇಕು ಯಾವ ತರ ಕಾಣಿಸುತ್ತೆ ಅಂತ. ಈ ತರ ಒಂದು ದುಪ್ಪಟ್ಟ, ಇದಕ್ಕೆ ಮ್ಯಾಚಿಂಗ್ ದುಪ್ಪಟ್ಟ ಬೇರೆ ಮಾಡ್ಕೊಟ್ರು ಅಂಕಲ್. ಸೊ ಇದನ್ನ ನಾನು ಚಂದು ಶಿವಾಜಿ ನಗರ್ ಅಲ್ಲಿ ತಗೊಂಡಿದ್ದು. ಹಾಗೆ ಜಸ್ಟ್ ಹಾಗೆ ವಾಕ್ ಮಾಡ್ಕೊಂತ ಹೋಗ್ತಾ ಇದ್ವಿ, ಯಾವ್ದೋ ಒಂದು ಸ್ಟ್ರೀಟ್ ಒಳಗಡೆ. ಅಲ್ಲಿ ಜಸ್ಟ್ ಹಾಗೇನೆ ಹೊರಗಡೆ ಅಡ್ವರ್ಟೈಸ್ ಮಾಡಿದ್ರು. ಹಾಗೆ ಒಳಗಡೆ ಹೋದ್ರೆ ಫುಲ್ ಒಂಥರ ಡ್ರೀಮ್ ಅನಿಸ್ತು ನಂಗೆ. ಇದು ಮಸ್ಟ್ ಅನ್ಸುತ್ತೆ, ಯಾಕೆಂದ್ರೆ ಈ ತರ ಒಂದು ಡ್ರೆಸ್ ನಂಗೆ ನೆನಪಿದೆ. ನಾನು ಜಸ್ಟ್ 9th ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ನನ್ನ ಆಂಟಿ ಮಗಳಿಗೆ ನಾನು ಬ್ಲೌಸ್ ಪೀಸ್ ಬರುತ್ತೆ ಅಲ್ಲ, ಅದನ್ನ ತಗೊಂಡು ನನ್ನ ಕೈಯಲ್ಲೇನೆ ಹೊಲಿದು ಹಾಕಿದ್ದೆ. ಅವಳಿನ ಚಿಕ್ಕ ಪಾಪು, ನಂಗೆ ಇಂಟ್ರೆಸ್ಟ್, ಗೊಂಬೆಗೆಲ್ಲ ಹೊಲಿತಾ ಇದ್ದೆ, ಅದೇ ತರನೇ ಹೊಲ್ಬಿಟ್ಟು ಹಾಕಿದ್ದೆ ಅವಳಿಗೆ. ಅದು ನೆನಪಾಗ್ತಾ ಇತ್ತು ನಂಗೆ. ಸೊ ಇವಾಗ ಈ ತರ ಒಂದು ರೆಡಿ ಇಟ್ಟಿರೋದು ನಂಗೆ ತುಂಬಾನೇ ಇಷ್ಟ ಆಯ್ತು. ಇದು ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಇದು ಪ್ಯೂರ್ ಕಾಟನ್. ಹಾಗಾಗಿ ಇದ್ರದ್ದು ಪ್ರೈಸ್ ಬಂದು 950 ರೂಪೀಸ್ ಪರ್ ಪೇರ್. ಹಾಗೆ ಇದು ದುಪ್ಪಟ್ಟ ಅವರು ಕಾಂಪ್ಲಿಮೆಂಟರಿ ಕೊಡ್ತೀನಿ ಅಂತ ಅಂತಿದ್ರು. 50 ರೂಪಿ ಏನೋ ಅನ್ಸುತ್ತೆ, ಒಟ್ಟು 950 ಏನೋ ಕೊಟ್ಟು ಈ ಒಂದು ಪೇರ್ಗೆ. ಇದೇ ತರ ಎಂಬ್ರಾಯ್ಡ್ರಿ ವರ್ಕ್ ಅಲ್ಲೆಲ್ಲ ಕಲರ್ ತಗೊಂಡ್ಬಂದಿದೀವಿ. ಅವ್ರು ಸಿಗ್ತಾ ಇಲ್ಲ, ನೋಡೋಣ ನೆಕ್ಸ್ಟ್ ಸಿಕ್ಕಿದ್ರೆ ತೋರಿಸ್ತೀನಿ. ಶಿವಾಜಿ ನಗರದಲ್ಲಿ ತಗೊಂಡಿದ್ದು, ಬಟ್ ಸಾರಿ ನಂಗೆ ಸ್ಟ್ರೀಟ್ ಅಡ್ರೆಸ್ ಎಲ್ಲ ಗೊತ್ತಿಲ್ಲ. ಮೈಟ್ ಬಿ ನೀವು ಹಾಗೆ ಎಲ್ಲರೂ ಅಲ್ಲಿ ಇಲ್ಲಿ ತಿರ್ಗಾಡ್ತಾ ಇದ್ರೆ ಹಾಗೆ ಕಣ್ಣಾಡಿಸಿ ಸಿಗ್ಬೋದು ಅನ್ಕೊಂತೀನಿ. ನನ್ನ ಜೊತೆಗೆ ಇನ್ನೊಂದು ಫ್ರಾಕ್ ತುಂಬಾನೇ ಚೆನ್ನಾಗಿದೆ. ನ್ಯೂ ಬಾರ್ನ್ ಬೇಬೀಸ್ ಆಗಿರ್ಬೋದು, ಹಾಗೆ ಕಂಫರ್ಟಬಲ್ ಆಗಿ ಹಾಕೋದಕ್ಕೆ ಎಲ್ಲದಕ್ಕೂ ಚೆನ್ನಾಗಿದೆ. ಡಿಸೈನ್ ಚೆನ್ನಾಗಿದೆ ನೋಡಿ, ಫುಲ್ ಬಟನ್ ಈ ತರ ಓಪನ್ ಆಗುತ್ತೆ ಹಿಂದೆಯಿಂದ. ಸೊ ಹಾಕೋದಕ್ಕೂ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಅಂಡ್ ಲೈಟ್ ವೇಟ್ ಇದೆ, ಟಿಶ್ಯೂ ಸಿಲ್ಕ್ ಅಲ್ಲಿ ಮಾಡಿರೋದು. ಹಾಗೆ ಮುಂದೆ ಕಾಲರ್ ಕೂಡ ಅಷ್ಟೇ ಈ ತರ ಫುಲ್ ಬಟನ್ಸ್ ಇದೆ. ಹಾಗೆ ರೋಸ್ ತರ ಎಲ್ಲ ಫ್ಲವರ್ ವರ್ಕ್ ಮಾಡಿದ್ದಾರೆ. ಈ ಒಂದು ವೆಬ್ಸೈಟ್ ಅಂತೂ ನಾನು ಸಜೆಸ್ಟ್ ಮಾಡ್ತೀನಿ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದು ಪ್ರೈಸ್ ಬಂದು 750 ರೂಪಾಯಿ, 750 ರೂಪೀಸ್. ನಂಗೆ ಪ್ರೈಸ್ ಕೂಡ ತುಂಬಾ ಇಷ್ಟ ಆಯ್ತು. ಹಾಗೆ ಮೋರ್ ದೆನ್ ದಟ್ ಪ್ರೈಸ್ ಗಿಂತ ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಹಾಗೆ ಫಾಸ್ಟ್ ಆಗಿ ಡೆಲಿವರಿ ಮಾಡಿದ್ರು. ಸೊ ಈ ಒಂದು ವೆಬ್ಸೈಟ್ ಕೂಡ ನಾನು ನಿಮ್ಗೆ ಅಟ್ಯಾಚ್ ಮಾಡ್ತೀನಿ. ಇದರಲ್ಲಿ ನಿಮ್ಗೇನಾದ್ರೂ ಟ್ವಿನ್ ಬೇಬೀಸ್ ಇದ್ರೆ, ಗರ್ಲ್ ಬೇಬೀಸ್, ಅವ್ರಿಗೂ ಪೇರ್ ಮಾಡ್ಬೇಕು ಅಂತಂದ್ರೆ ಒಂದೇ ತರ ಮ್ಯಾಚಿಂಗ್ ಸೈಜ್ ಕೊಟ್ಟು ಹೊಲ್ಸ್ಕೋಬಹುದು.
ಇದು ಮಸ್ಟ್, ಇದು ತುಂಬಾ ಚೆನ್ನಾಗಿದೆ. ಅಂಡ್ ಇನ್ನೊಂದು ದಿಸ್ ಇಸ್ ಸೋ ಸ್ಪೆಷಲ್. ಇದನ್ನ ಇಲ್ಲಿ US ಅಲ್ಲೇ ಚಂದು ಫ್ರೆಂಡ್ ಕೊಟ್ಟಿದ್ದು. ಅವರು ಡೆಲ್ಲಿಯಿಂದ ಅವಳಿಗೆ ಪ್ರಿಷಾಗೆ ಅಂತ ಹೇಳಿ ತಗೊಂಡ್ ಬಂದಿದ್ರು. ಇದು ಪ್ಯೂರ್ ಸಿಲ್ಕ್ ಅಂತ. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಪ್ಯೂರ್ ಸಿಲ್ಕ್, ಗುಲಾಬಿ ಕಲರ್ ಇದೆ, ರಾಣಿ ಪಿಂಕ್ ಜೊತೆಗೆ ಗ್ರೀನ್ ಕಲರ್ ಬಾರ್ಡರ್ ಇದೆ. ನೋಡಿ ಈ ತರ ಇದೆ. ಇದು ಸೀರೆ, ಇದು ಆಲ್ರೆಡಿ ನೆರಿಗೆ ಕೂಡ ನೋಡಿ ಎಷ್ಟು ನೀಟಾಗಿ ಅಟ್ಯಾಚ್ ಮಾಡಿದ್ದಾರೆ. ಇದನ್ನ ಪ್ರಿಷಾಗೆ ಹಾಕ್ಬೇಕು ಅಂತ ತುಂಬಾ ಇಷ್ಟ ಇದೆ. ನೋಡೋಣ ಸೂನ್ ಇದ್ರಲ್ಲಿ ಒಂದು ಹಾಕ್ಬಿಟ್ಟು ಫೋಟೋ ತೆಗಿಬೇಕು. ಯಾಕೆಂದ್ರೆ ಇದು ಬ್ಲೌಸ್ ಇಷ್ಟೇ ಇದೆ. ತುಂಬಾ ಚೆನ್ನಾಗಿ ಇದನ್ನ ಅಟ್ಯಾಚ್ ಮಾಡಿದ್ದಾರೆ. ಬ್ಲೌಸ್ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ನೋಡಿ. ಇದನ್ನ ಆದಷ್ಟು ಬೇಗ ನಾನು ಪ್ರಿಷಾಗೆ ಹಾಕಿ ಒಂದು ಫೋಟೋಶೂಟ್ ಮಾಡಬೇಕು. ಅಮ್ಮ ಹಾಕೋಣ, ಯಾವಾಗ ಹಾಕೋಣ ಅಂತ ಅಂತಿದ್ದಾರೆ. ನಾನು ಹಾಗೆ ಮತ್ತು ಹೋಗ್ತಾ ಇದೆ. ಯಾಕೆಂದ್ರೆ ಕೆಲವೊಂದು ಎಷ್ಟೊಂದು ಡೇ ಟು ಡೇ ರೂಟೀನ್ ನಡೀತಿರುತ್ತಲ್ಲ, ಹಾಗಾಗಿ ಅವಳಿಗೆ ಅಂತ ಡೆಡಿಕೇಟ್ ಮಾಡಿ. ಇವಾಗ ಬೇರೆ ಅವಳು ತುಂಬಾ ಆಕ್ಟಿವ್ ಇದ್ದಾಳೆ, ತುಂಬಾ ಓಡಾಡ್ತಾಳೆ, ಓಡ್ತಾ ಇರ್ತಾಳೆ. ಅವಳನ್ನ ಹಿಡಿದ್ಬಿಟ್ಟು ಹಾಕಿ ತೆಗಿಬೇಕು. ಹಾಗಾಗಿ ಚಂದ್ರು ಇದ್ದಾಗನೇ ಇದು ವರ್ಕ್ ಆಗೋದು. ಯಾವ್ದಾದ್ರು ಒಂದು ವೀಕೆಂಡ್ ಟೈಮಲ್ಲಿ ಈ ಒಂದು ಜಾಬ್ನ ಮುಗಿಸ್ಬೇಕು. ಅವಳಿಗೆ ಒಂದು ಫೋಟೋಶೂಟ್ ಮಾಡಬೇಕು. ಇದರಲ್ಲಿ ತುಂಬಾ ಚೆನ್ನಾಗಿದೆ, ಸಾಫ್ಟ್ ಆಗಿದೆ ಸಿಲ್ಕ್. ಹಾಗೆ ರೆಗ್ಯುಲರ್ ಆಗಿ ಅಂತ ಅಂದ್ರೆ ನೀವ್ ಯಾರೆಲ್ಲ ಇದು ಪ್ರಿಷಾ ಬರ್ತಡೆಗೆ ಗಿಫ್ಟ್ ಆಗಿ ಬಂದಿರೋದು. ಅಂಡ್ ಬ್ಯೂಟಿಫುಲ್ ಆಗಿದೆ, ಕಲರ್ ಕಾಂಬಿನೇಷನ್ ಅಮೇಸಿಂಗ್ ಆಗಿದೆ. ನಂಗಂತೂ ತುಂಬಾ ಇಷ್ಟ ಆಯ್ತು. ಡಾರ್ಕ್ ನೇವಿ ಬ್ಲೂ ಅಂಡ್ ಒಂಥರ ಅಕ್ವಾ ಬ್ಲೂ ಅಲ್ಲಿ ವರ್ಕ್ ಮಾಡಿದ್ದಾರೆ, ಫೆದರ್ ವರ್ಕ್. ಅಂಡ್ ತುಂಬಾನೇ ಚೆನ್ನಾಗಿದೆ. ಒನ್ ಆಫ್ ದ ಬೆಸ್ಟ್ ಬ್ಯೂಟಿಫುಲ್ ಪೀಸ್ ಇದು. ಯಾ, ಹಾಗೆ ಇದ್ರದ್ದು ಕಾಂಬಿನೇಷನ್ ಬಂದು ಪಿಂಕ್ ಕಲರ್ ಈ ತರ ಇದೆ ಬ್ಲೌಸ್. ಅಂಡ್ ನಂಗೆ ಏನನ್ಸುತ್ತೆ ಅಂದ್ರೆ ಆಲ್ಮೋಸ್ಟ್ ಎಲ್ಲಾನು ಅಷ್ಟೇ ಜಾಸ್ತಿ ಪಿಂಕ್ ಕಾಂಬಿನೇಷನ್ ಇತ್ತು ನಾನು ಹೋದಾಗ. ನನಗೆ ಇದು ಬ್ಲೌಸ್ ನಾರ್ಮಲ್ ಆಗಿ ಅಷ್ಟು ಲೈಕ್ ಆಗ್ಲಿಲ್ಲ ಅಂತಂದ್ರೂ ಐ ಕ್ಯಾನ್ ಮ್ಯಾಚ್ ವಿತ್ ದಿಸ್ ಆಲ್ಸೋ. ಅಂದ್ರೆ ನಾನು ಆದಷ್ಟು ಅವಳಿಗೆ ಒಂಥರ ಕಲರ್ ಕಾಂಬಿನೇಷನ್ ಚೇಂಜ್ ಮಾಡಿ ಹಾಕೋ ತರನು ಟ್ರೈ ಮಾಡ್ತೀನಿ ಪ್ರಿಷಾಗೆ. ನೋಡಿ ಇದಕ್ಕೂ ಮ್ಯಾಚ್ ಆಗುತ್ತೆ. ದೆನ್ ಅವಳು ಇದು ಸ್ಯಾರಿ ಬ್ಲೌಸ್ ಇದೆಯಲ್ಲ ಪಿಂಕ್, ಇದನ್ನು ಕೂಡ ಹಾಕೋಬಹುದು. ಇದನ್ನ ಹಾಕೊಂಡು ತುಂಬಾ ಮುದ್ದಾಗಿ ಕಾಣ್ತಾಳೆ. ಇದಕ್ಕೂ ಮ್ಯಾಚ್ ಆಗುತ್ತೆ ಈ ತರ. ಜೊತೆಗೆ ನೋಡಿ ಈ ತರ ಇದಕ್ಕೂ ಮ್ಯಾಚ್ ಆಗುತ್ತೆ ಈ ತರ. ಸೊ ಎಷ್ಟಾಗುತ್ತೋ ಅಷ್ಟು ನೋಡಿ. MEA ಲೇಔಟ್ ಆರ್ಚ್ ಇದೆ ಅಲ್ವಾ, ಅಂದ್ರೆ ಬಗಲ್ ಗುಂಟೆ ಬರುತ್ತಲ್ಲ, ಬಾಗಲಗುಂಟೆ. ಸೊ ಅಲ್ಲಿ ಈ ಒಂದು ನೀವು MEA ಲೇಔಟ್ ಆರ್ಚ್ ಒಳಗಡೆ ಹೋಗ್ತಾ ಹೋದ್ರೆ ನಿಮ್ಗೆ ಅಪೋಲೋ ಮೆಡಿಕಲ್ ಶಾಪ್ ಸಿಗುತ್ತೆ. ಅದಕ್ಕಿಂತ ಒಂಚೂರು ಮುಂದೆ ಹೋದ್ರೆ ಈ ಒಂದು ಶಾಪ್ ಸಿಗುತ್ತೆ ನಿಮ್ಗೆ. ಅಲ್ಲೇ ಹೊರಗಡೆ ಎಲ್ಲ ಡಾಲ್ಗೆಲ್ಲ ಈ ತರ ಬಟ್ಟೆ ಹಾಕಿರ್ತಾರೆ, ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ನನಗೆ ಅದು ಶಾಪು ನೇಮ್ ಕರೆಕ್ಟ್ ಆಗಿ ಗೊತ್ತಿಲ್ಲ. ಅಲ್ಲಿ ಈ ತರ ಪೀಸಸ್ ತಗೊಂಡಿದ್ದು. ಇದನ್ನ ಪ್ರಿಷಾಗೆ ಆಯುಧ ಪೂಜೆಗೆ ತಗೊಂಡಿದ್ದೆ ನಾನು. ನೋಡಿ ಈ ತರ ಇದೆ. ಸೊ ಈ ತರ ನಂಗೆ ಏನ್ ಅನಿಸ್ತು ಅಂದ್ರೆ ಆಮೇಲೆ ಬರೀ ಇದೇ ತರ ನೋಡ್ತಾ ಏನ್ ಈ ತರ ಬರೀ ಇದೇ ತರ ಇದೆ, ಟ್ರೆಡಿಷನಲ್ ಅಂದ್ರೆ ಬೇರೆ ತರನೇ ಬರಲ್ವಾ, ಬರೀ ಇದೇ ತರ ಆಯ್ತಲ್ಲ ಅಂತ ನಂಗೆ ತುಂಬಾನೇ ಕ್ವಶನ್ ಇತ್ತು. ಬಟ್ ಹಾಗಾಗೇನೆ ತುಂಬಾ ವೆಬ್ಸೈಟ್ಸ್ ಹುಡುಕ್ತಾ ಇದೆ. ಅಂಡ್ ನೀವು ಯಾರಾದ್ರೂ ನಿಮ್ಗೂ ಬೆಸ್ಟ್ ವೆಬ್ಸೈಟ್ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿಂಗ್ ಮಾಡಿ, ತುಂಬಾನೇ ಹೆಲ್ಪ್ ಆಗುತ್ತೆ. ನಾನು ಆರ್ಡರ್ ಮಾಡ್ಕೊಂತೀನಿ ಅದರಿಂದ ಕೂಡ ಪ್ರಿಷಾಗೆ. ಹಾಗೆ ನನ್ನ ಜೊತೆಗೆ ನಾನು ಹೇಳಿಲ್ಲ ಅನ್ಸುತ್ತೆ ನಿಮ್ಗೆ, ಈ ಒಂದು ಡ್ರೆಸ್ ನ ನನ್ನ ಸಬ್ಸ್ಕ್ರೈಬರ್ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಅವರೇ ವೆಬ್ಸೈಟ್ ಶೇರ್ ಮಾಡಿದ್ರು, ಹಾಗಾಗಿ ನಾನು ಆರ್ಡರ್ ಮಾಡಿದ್ದು. ಯಾ, ಥ್ಯಾಂಕ್ ಯು. ಅವ್ರು ನೋಡ್ತಿದ್ರೆ ಈ ವಿಡಿಯೋ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇದೂ ಅಷ್ಟೇ, ಇದು ಒಂಥರ ಇದೆ. ಅಂಡ್ ಕಲರ್ ಕಾಂಬಿನೇಷನ್ ಈ ತರ ಇದೆ. ಆಲ್ಮೋಸ್ಟ್ ದೊಡ್ಡ ಸೈಜ್ ಇದೆ ಇದು, ವಿಚ್ ಇಸ್ ಗುಡ್. ಅವಳು ನೆಕ್ಸ್ಟ್ ಯಾವಾಗಾದ್ರೂ ಸ್ವಲ್ಪ ಎತ್ತರ ಆದ್ಮೇಲೆ ಹಾಕೋಬಹುದು. ಈ ತರ ಇದೆ. ಅಂಡ್ ಇದಕ್ಕೂ ಅಷ್ಟೇ ಯೆಲ್ಲೋ ಕಲರ್ ಎಲ್ಲ ಇರೋದ್ರಿಂದ ಐ ಕ್ಯಾನ್ ಮ್ಯಾಚ್ ವಿತ್ ಪಿಂಕ್ ಆಲ್ಸೋ, ಬ್ಲೂ ಆಲ್ಸೋ. ಈ ತರ ಯೆಲ್ಲೋ ಅಂಡ್ ಪಿಂಕ್ ಕಾಂಬಿನೇಷನ್. ನಾನು ಆದಷ್ಟು ಈ ತರ ಮಿಕ್ಸ್ ಅಂಡ್ ಮ್ಯಾಚ್ ಮಾಡೇನೆ ಹಾಕೋಣ ಅಂತ ಇದ್ದೀನಿ. ಆದಷ್ಟು ಒಂದ್ ಸ್ವಲ್ಪ ಡಿಫ್ರೆಂಟ್ ಲುಕ್ ಅನ್ಸುತ್ತೆ, ಅಂಡ್ ಜೊತೆಗೆ ಜಾಸ್ತಿ ಯೂಸ್ ಮಾಡ್ದಂಗೆ ಅನ್ಸುತ್ತೆ. ಈ ಡ್ರೆಸ್ ಕೂಡ ಅಷ್ಟೇ ಟಿಶ್ಯೂ ಸ್ಯಾರಿಲಿ ವರ್ಕ್ ಮಾಡಿದ್ದಾರೆ. ಇದು ನಂಗೆ ಸ್ವಲ್ಪ ಡಿಫ್ರೆಂಟ್ ಅನಿಸ್ತು. ಯಾಕೆಂದ್ರೆ ಎಲ್ಲಾ ಕಡೆ ಹೋದ್ರು ನಂಗೆ ಈ ತರ ಡ್ರೆಸ್ಸಸ್ ತುಂಬಾ ಪ್ಯಾಟ್ರನ್ ಇದೇ ತರ ವರ್ಕ್ ಅಲ್ಲೇ ಸಿಗ್ತಾ ಇತ್ತು. ಹಾಗಾಗಿ ತುಂಬಾ ಹುಡುಕಾಡಿದ್ಮೇಲೆ ಕೊನೆಗೆ ಈ ತರ ಒಂದು ಡ್ರೆಸ್, ಇದು ಕೂಡ ಅಷ್ಟೇ ತುಂಬಾ ಡಿಫ್ರೆಂಟ್ ಆಗಿ ಇದೆ ಪ್ಯಾಟ್ರನ್. ಇದು ಪ್ರಿಷಾಗೆ ಗಿಫ್ಟ್ ಬಂದಿತ್ತು. ನಂಗೆ ಇದು ತುಂಬಾ ಇಷ್ಟ ಆಯ್ತು. ಟ್ರೆಡಿಷನಲ್ ಒಂದ್ ಸ್ವಲ್ಪ ವೆಸ್ಟರ್ನ್ ಟಚ್ ಇದೆ. ಎಕ್ಸ್ಟ್ರಾ ಕೋಟ್ ಕೂಡ ಇದೆ ಇದಕ್ಕೆ ಮೇಲ್ಗಡೆ. ನಿಮ್ಗೆ ಯಾವ ತರ ಪ್ರಿಷಾದು ಡ್ರೆಸ್ ಕಲೆಕ್ಷನ್ಸ್ ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ.
ಇವಾಗ ನಾನು ಬ್ರಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ಪೆಷಲ್ ಆಗಿ ಎಗ್ ಆಮ್ಲೆಟ್ ಮಾಡ್ತಾ ಇದ್ದೀನಿ. ಬನ್ನಿ ನಾನು ಯಾವ ಥರ ಮೆಥಡ್ನ ಫಾಲೋ ಮಾಡ್ತೀನಿ, ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲಿಗೆ ನಾನು ಎಲ್ಲ ವೆಜಿಟೇಬಲ್ಸ್ನ ಪ್ರೆಪ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಹಣ್ಣು, ಈರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಕೂಡ ಚಿನ್ನದಾಗಿ ಹೆಚ್ಕೊತಾ ಇದ್ದೀನಿ. ಸೊ ಅದಾದ ನಂತರ 6-7 ನಾನು ಇಲ್ಲಿ ಮೊಟ್ಟೆನ ಹೊಡೆದಾಕೊತಾ ಇದ್ದೀನಿ. ಇದನ್ನು ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ, ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಅದಾದ ನಂತರ ಮಸಾಲ ಪುಡಿಗಳನ್ನ ಯೂಸ್ ಮಾಡ್ತೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಹಾಗೆ ಒಂದು 1/4 ಚಮಚದಷ್ಟು ಉಪ್ಪು, ಜೊತೆಗೆ ಒಂದು 1/4 ಚಮಚದಷ್ಟು ಕರಿಮೆಣಸಿನ ಪುಡಿ, ಪೆಪ್ಪರ್ ಪೌಡರ್. ಅದಾದ ನಂತರ ಸ್ವಲ್ಪ ಗರಂ ಮಸಾಲ ಟೇಸ್ಟ್ಗೆ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಆ್ಯಡ್ ಮಾಡಿ ಚೆನ್ನಾಗಿ ಇನ್ನೊಂದು ಸಲ ಬೀಟ್ ಮಾಡ್ತೀನಿ. ನಾವು ಇದನ್ನು ಮಸಾಲ ಹಾಕಿದ ನಂತರ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋದ್ರಿಂದ ಎಲ್ಲ ಕಡೆನೂ ಮಸಾಲ ಚೆನ್ನಾಗಿ ಹಿಡಿಯುತ್ತೆ. ನಾವು ಹಂಚಿಗೆ ಹಾಕಿದಾಗ ಚೆನ್ನಾಗಿ ಸ್ಪ್ರೆಡ್ ಆಗಿರುತ್ತೆ, ರುಚಿಯಾಗಿರುತ್ತೆ. ಇದನ್ನು ನಾನು ಇನ್ನೊಂದು ಸಲ ಚೆನ್ನಾಗಿ ಬೀಟ್ ಮಾಡಿದ ನಂತರ ಏನು ಹೆಚ್ಚಿಟ್ಕೊಂಡಿದ್ದೀನೋ ಆ ತರಕಾರಿನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಖಾರದ ಪುಡಿ ಹಾಕಿದ್ದೀನಿ, ಬಟ್ ಆದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ. ಮಧ್ಯ ಮಧ್ಯ ಸಿಕ್ಕಾಗ ತುಂಬ ರುಚಿಯಾಗಿರುತ್ತೆ. ಬನ್ನಿ ಇದನ್ನೆಲ್ಲ ಹಾಕಿದ ನಂತರ ಕೂಡ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾನು ಈರುಳ್ಳಿನ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ತಾಯಿದ್ದೀನಿ. ಎಗ್ ಆಮ್ಲೆಟಲ್ಲಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ದಷ್ಟು ಇನ್ನೂ ರುಚಿಯಾಗಿರುತ್ತೆ. ಇದನ್ನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ತವಾನ ನಾನು ಬಿಸಿ ಮಾಡೋದಕ್ಕೆ ಇಡ್ತೀನಿ. ನಾವು ಆಮ್ಲೆಟ್ ಮಾಡಿದಾಗ್ಲೂ ಬ್ರೆಡ್ ಆಮ್ಲೆಟ್ ಹಾಗೆ ಡಿಫ್ರೆಂಟಾಗಿ ಇದರಲ್ಲೂ ಟ್ರೈ ಮಾಡ್ತಾ ಇರ್ತೀನಿ. ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತಾ ಹೋಗ್ತೀನಿ ಈ ರೆಸಿಪೀಸ್ ಕೂಡ. ಇವಾಗ ನಾನು ತವಾ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ಇದಕ್ಕೆ ಅವಕಾಡೋ ಆಯಿಲ್ನ ಸ್ಪ್ರೇ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನ್ ಸ್ಟಿಕ್ ತವಾ ತೊಗೊಂಡಿದ್ದೀನಿ, ಹಾಗೆ ಹುಡ್ ಸ್ಪೂನ್ ತೊಗೊಂಡಿದ್ದೀನಿ. ಸೊ ದಟ್ ತುಂಬ ಚೆನ್ನಾಗಿ ಹಿಡಿದಾಗೆ ಆಮ್ಲೆಟ್ ತುಂಬ ಚೆನ್ನಾಗಿ ಬಿಟ್ಕೊಳುತ್ತೆ, ಎಲ್ಲೂ ಕೂಡ ಸ್ಟಿಕ್ ಆಗಲ್ಲ. ಹಾಗೆ ಒಂದು ಮೆಷರ್ಮೆಂಟ್ ಕಪ್ಪಲ್ಲಿ ನಾನು 1/4 ಕಪ್ಪಷ್ಟು ತಗೊಂಡು ಒಂದು ಸಲ ಈ ಬ್ಯಾಟರ್ನ ಹಾಕ್ತಾಯಿದ್ದೀನಿ. ಇದು ಬೇಯಬೇಕಾದ್ರೆ ನಾವು ಸ್ಟವ್ ಫ್ಲೇಮ್ನ ಲೋ ಇಟ್ಬಿಟ್ಟು ನಿಧಾನಕ್ಕೆ ಬೇಯಿಸ್ಬೇಕಾಗತ್ತೆ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಒಂದು ಪ್ಲೇಟ್ನ ಮುಚ್ಚಿ ಇದನ್ನು ಒಂದು 2-3 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಇದನ್ನು ಮಧ್ಯ ಈ ರೀತಿಯಾಗಿ ಮಡಿಚಿ ಹಾಕಬೇಕಾಗತ್ತೆ. ಸೊ ಇದು ಚೆನ್ನಾಗಿ ಬೆಂದಾದಮೇಲೆ ಫ್ಲೇವರ್ ನಿಮ್ಗೆ ಯಾವ ಥರ ಬರುತ್ತೆ ಅಂತಂದರೆ ಎಗ್ ಸ್ಮೆಲ್ ಏನಿರುತ್ತೆ, ಹಾರ್ಡ್ ಸ್ಮೆಲ್ ಅದು ಹೋಗುತ್ತೆ. ಸೊ ಅವಾಗೇ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ ಇದು ಆಮ್ಲೆಟ್ ರೆಡಿ ಆಗಿದೆ ಅಂತ. ನೀವು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಹಾಗೆ ತುಂಬ ಮೃದುವಾಗಿ ಟೇಸ್ಟಿಯಾಗಿ ಫ್ಲೇವರ್ಫುಲ್ಲಾಗಿ ಬರುತ್ತೆ. ನೀವು ಜಾಸ್ತಿ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗನೆ ಸಿಯೋದಾಗ್ಬೋದು, ಅಥವಾ ಹಸಿ ವಾಸನೆ ಆ ಥರ ಎಲ್ಲ ಇರುತ್ತೆ. ಇವತ್ತು ನಮ್ಮನೆಯ ಬ್ರಂಚ್ ಮೆನ್ಯೂ ಬಂದು ಎಗ್ ಆಮ್ಲೆಟ್, ಪುಳಿಯೋಗರೆ, ಹಾಗೆ ಸ್ಟ್ರಾಂಗ್ ಫಿಲ್ಟರ್ ಕಾಫಿ, ಜೊತೆಗೆ ಬ್ಲೂಬೆರೀಸ್. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ನೀವೆಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ನಿಮ್ಮನ್ನ ಮತ್ತೆ ಹೊಸ ವಿಡಿಯೋದಲ್ಲಿ ಆದಷ್ಟು ಪ್ರತಿದಿನ ಮೀಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನೀವೆಲ್ಲರೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.